ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗಾವಿ ಜಿಲ್ಲೆನಲ್ಲಿ ನಾನು ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲೆಯ ಚುನಾವಣಾಧಿಕಾರಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಚೀಫ್ ಎಲೆಕ್ಟರಲ್ ಆಫೀಸರ್ ಬೆಂಗಳೂರವರ ನಿರ್ದೇಶನದಂತೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿಕೊಂಡಿದ್ವಿ. ಕರಡು ಮತದಾರರ ಪಟ್ಟಿ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ನಾವು 24ನೇ ತಾರೀಕು ಪಬ್ಲಿಷ್ ಮಾಡ್ತಾ ಇದ್ವಿ. ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಮಾಡುವಾಗ ಮೊನ್ನೆ ನಾವು ಮಾಡಿರುವಂಥ ಎನ್ಯೂಮರೇಷನ್ ಫಾರ್ಮ್ಸ್ ಡಿಜಿಟಲೈಸೇಷನ್ ವೆರಿಫಿಕೇಷನ್, ಆಬ್ಸೆಂಟಿ ಶಿಫ್ಟೆಡ್ ಡೆತ್ ಮತ್ತು ಡೂಪ್ಲಿಕೇಟ್ ಲಿಸ್ಟ್ನು ತೆಗೆದುಬಿಟ್ಟು ಮೂಲತಃ ಎಷ್ಟು ಮತದಾರರು ಇದ್ದಾರೆ ಅಂತ ಹೇಳಿ ಆ ಪಟ್ಟಿಯನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಈಗಾಗಲೇ ನಾವು ಅವರಿಗೆ ತಲುಪಿಸಿ ಅವರಿಂದ ಸಹಿ ಮಾಡಿಸ್ಕೊಂಡು ಫೈನಲಿ 24th of August 2026ಗೆ ಬೇಸ್ಡ್ ಆನ್ ದಿ ಡೈರೆಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾವು ಈ ಒಂದು ಡ್ರಾಫ್ಟ್ ಎಲೆಕ್ಟರಲ್ ಅನ್ನು ಪಬ್ಲಿಷ್ ಮಾಡ್ತೀವಿ. ಪಬ್ಲಿಷ್ ಮಾಡುವಾಗ ದೇರ್ ಇಸ್ ಅ ಸ್ಪೆಸಿಫಿಕ್ ಡೈರೆಕ್ಷನ್. ಒಂದು ಡೈರೆಕ್ಷನ್ ನಮಗೆ CEO ಅವ್ರ ಆಫೀಸಿಂದ ಬಂದಿದೆ. 11 o'clockಗೆ ಪ್ರತಿ ಗ್ರಾಮ ಪಂಚಾಯಿತಿನಲ್ಲಿ ಹಾಗೂ ವಾರ್ಡ್ನಲ್ಲಿ ಈ ಒಂದು ಪಟ್ಟಿಯನ್ನು ನೋಟಿಸ್ ಬೋರ್ಡ್ ಮೇಲೆ ಇದನ್ನು ಅಂಟಿಸಿ ಪಬ್ಲಿಷ್ ಮಾಡಬೇಕು ಅಂತ ಹೇಳಿದರು. ಅಲ್ಲಿ ಯಾರ್ಯಾರ ಹೆಸರಿದ್ದಾವೆ ಎಲ್ಲ ಸಾರ್ವಜನಿಕರು, ಎಲ್ಲ ಮತದಾರರು ಆ ಪಟ್ಟಿಯನ್ನು ನೋಡಿ ಆ ಪಟ್ಟಿನಲ್ಲಿ ಅವರ ಹೆಸರು ಇದೆಯೇ ಇಲ್ಲ ಅನ್ನೋದ ಬಗ್ಗೆ ಅವರು ದೃಢೀಕರಣ ಮಾಡಿಕೊಂಡು 11:30 to 12 ಒಳಗಡೆ ಒಂದೆರಡು ತಾಸು ಆದ ನಂತರ ನಾವು ಒಂದು ರಿಪೋರ್ಟ್ ತಳಮಟ್ಟದಿಂದ ಸಂಗ್ರಹಣೆ ಮಾಡಿ ನಾವು CEO ಕಚೇರಿಗೆ ನಾವು ಮುಟ್ಟಿಸ್ಬೇಕಂತ ಹೇಳಿ ಡೈರೆಕ್ಷನ್ ಬಂದಿದೆ. ಇದು ಯಾಕೆ ಮಾಡಬೇಕಂದ್ರೆ ಡ್ರಾಫ್ಟ್ ಎಲೆಕ್ಟರಲ್ ರೋಲ್ ಪಬ್ಲಿಷ್ ಆಗಿದೆ, ಅದರಲ್ಲಿ ಯಾರ್ಯಾರ್ದು ಹೆಸರಿದೆ ಯಾರ್ಯಾರ್ದು ಇಲ್ಲ ಅಂತ ಗೊತ್ತಾಗಬೇಕಂತ ನಾನು ಈಗ ನನ್ನ ಮಾಧ್ಯಮದ ಸಮಿತ್ರರ ಜೊತೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. 24ನೇ ತಾರೀಕು ಆ ಪಟ್ಟಿ ಅಲ್ಲಿ ನಾವು ನೋಟಿಸ್ ಬೋರ್ಡ್ ಮೇಲೆ ಅಲ್ಲಿ ಪಬ್ಲಿಷ್ ಮಾಡಿದ ನಂತರ ಯಾರ್ಯಾರ ಹೆಸರು ಇಲ್ಲ ಅಂತ ಅನಿಸ್ತಾ ಇದೆ ಅವರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಏನು? ಕ್ಲೇಮ್ಸ್ ಹಾಗೂ ಅಬ್ಜೆಕ್ಷನ್ಸ್ ರೇಸ್ ಮಾಡಲಿಕ್ಕೆ. ಅವರು ಕ್ಲೇಮ್ ಮಾಡ್ಬೋದು, ನನ್ನ ಹೆಸರು ಇರಬೇಕಿತ್ತು ಇಲ್ಲಿ, ಇಲ್ಲ ಅಲ್ಲ ಯಾರ್ದು ಹೆಸರು ಬಂದಿದೆ ಅವ್ರ ಹೆಸರು ಬರಬಾರ್ದಾಗಿತ್ತು, ಅಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ನು ರೇಸ್ ಮಾಡ್ಬೋದು. ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ರೇಸ್ ಮಾಡಲಿಕ್ಕೆ ಅವರವರ BLO ಕಡೆ ಅವರು ಫಾರ್ಮ್ 6, 6A, 7 ಹಾಗೂ 8 ಮುಖಾಂತರ ಅವರ ಕ್ಲೇಮನ್ನು ಅವರು ರೇಸ್ ಮಾಡ್ಬೋದು. ಫಾರ್ಮ್ 6 ಅಂದರೆ ಹೊಸ ವೋಟರ್, ನನ್ನ ಹೆಸರಿಲ್ಲ, ನನಗೆ ಹೊಸ ವೋಟರ್, ನನ್ನನ್ನು ಈ ಒಂದು ಮತದಾರರ ಪಟ್ಟಿನಲ್ಲಿ ನೀವು ಸೇರಿಸ್ಕೋಬೇಕು ಈ ಒಂದು ಮತಕ್ಷೇತ್ರದಲ್ಲಿ ಈ ಒಂದು ಪೋಲಿಂಗ್ ಸ್ಟೇಷನ್ ಲಿಮಿಟಲ್ಲಿ ಅಂತ ಹೇಳಿ ಅವರು ಕ್ಲೇಮ್ ಮಾಡ್ತಾರೆ. ಫಾರ್ಮ್ ನಂಬರ್ 6A ಅದು NRIಸ್ಗೆ. ನಾನು NRI ಆಗಿದ್ದೀನಿ, ಆದರೆ ನಾನು ಈ ಇಂಡಿಯಾ ಸಿಟಿಸನ್ ಇದ್ದೀನಿ, ಸೊ ನನ್ನ ವೋಟರ್ ರೈಟ್ ನನಗೆ ಈ ಪೋಲಿಂಗ್ ಸ್ಟೇಷನ್ ಇಲ್ಲಿ ಬೇಕಂತ ಹೇಳಿ ಅವರು ಆನ್ಲೈನು 6A ಫಿಲಪ್ ಮಾಡ್ಕೋಬೋದು. ಫಾರ್ಮ್ ನಂಬರ್ 7ಅಲ್ಲಿ ಇಟ್ ಈಸ್ ಡಿಲೀಷನ್. ಈ ಹೆಸರು ಇರಬಾರ್ದು, ಇವರಿಲ್ಲಿ ಇಲ್ಲ, ಜೀವಂತ ಇಲ್ಲ, ಇವರು ಇಲ್ಲಿ ವಾಸ ಮಾಡಲ್ಲ ಅಂತ ಹೇಳಿ ಫಾರ್ಮ್ ನಂಬರ್ 7 ಇಶ್ಯೂ ಮಾಡಿ ನಾವು ಡಿಲೀಷನ್ಸ್ ಮಾಡಿಸ್ಕೋಬೋದು. ಡಿಲೀಷನ್ ಮಾಡುವಾಗ ಯಾವಾಗಲೂ ನಾವು 7 days ನೋಟಿಸ್ ಪೀರಿಯಡನ್ನು ಕೊಡ್ತೀವಿ. ಫಾರ್ಮ್ ನಂಬರ್ 8 ಅಂದರೆ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟ್, ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಶಿಫ್ಟ್ ಮಾಡಿಕೊಳ್ಳಿಕ್ಕೆ. ಈಗ ಶಿಫ್ಟೆಡ್ ಜನ ಜಾಸ್ತಿ ಇರ್ತಾರೆ. SIRನಲ್ಲಿ ನಮ್ಗೇನು ಗೊತ್ತಾಗಿದೆ ಅಂದರೆ ಅರ್ಬನ್ ಏರಿಯಾಸಲ್ಲಿ ಆಬ್ವಿಯಸ್ಲಿ ಕೆಲಸ ಶಿಫ್ಟ್ ಆದ ತಕ್ಷಣ ಒಂದು ಓಣಿಯಿಂದ ಬೇರೆ ಓಣಿಗೆ ಹೋಗೋದು, ಅರ್ಬನ್ ಏರಿಯಾಸ್ನಲ್ಲಿ ಈ ಸಮಸ್ಯೆಗಳು ಇರ್ತವೆ. ಅವ್ರಿಗೋಸ್ಕರ ಬಹಳ ಸ್ಪೆಸಿಫಿಕಲಿ ಈ ಎಕ್ಸಸೈಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಒಂದು ಪೋಲಿಂಗ್ ಸ್ಟೇಷನಿಂದ ಬೇರೆ ಪೋಲಿಂಗ್ ಸ್ಟೇಷನ್ ಲಿಮಿಟ್ಸ್ಗೆ ಶಿಫ್ಟ್ ಆಗ್ತಾರೋ
ಅವರ ಹೆಸರು ಹೊಸ ಪೋಲಿಂಗ್ ಸ್ಟೇಷನ್ ಲಿಮಿಟಲ್ಲಿ ಇರಲ್ಲ. ಅವ್ರಿಗೆ ನಾವು ಎನ್ಯೂಮರೇಷನ್ ಫಾರ್ಮ್ ಕೊಡಲಿಕ್ಕೆ ಆಗಿರಲಿಲ್ಲ ಸಿಸ್ಟಮ್ ಪ್ರಕಾರ, ಆದರೆ ಅವ್ರಿಗೆ ಈಗ ಅವಕಾಶ ಇದೆ. ಟೈಮ್ ಎಷ್ಟಿದೆ ಅಂದರೆ 24/8/2026 23/9/2026 ತನಕ ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ ನಮ್ಮ ಕಡೆ ಇರುತ್ತೆ. ತಾವು ಈ ಟೈಮಲ್ಲಿ ನಾವು ಶಿಫ್ಟ್ ಆಗಿದ್ದೀವಿ ಅಂತ ಹೇಳಿ ತಾವು ಹೇಳಬಹುದು. ಈ ಪರ್ಸನ್ ಈಗ ಜೀವಂತ ಇಲ್ಲ ಅಂತಲೂ ತಾವು ಅಬ್ಜೆಕ್ಟ್ ಮಾಡಬಹುದು. ಈ ಎಲ್ಲ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ನೀವೆಲ್ಲರೂ ಮಾಡಬೇಕಂದ್ರೆ, ನಮ್ಮ ಮತದಾರರು ಮಾಡಬೇಕಂದ್ರೆ, ಜಾಗರೂಕ ಮತದಾರರಾಗಿ 24ನೇ ತಾರೀಕು ಈ ಕರಡು ಮತದಾರ ಪಟ್ಟಿ ಏನಿದೆ, ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್, ಅದನ್ನು ನಾವು ಪಬ್ಲಿಷ್ ಮಾಡೋ ಜಾಗದಲ್ಲಿ ಒಂದ್ಸತಿ ತಾವು ಚೆಕ್ ಮಾಡ್ಕೋಬೇಕು. ಇದಲ್ಲದೆ ನಾವಿದನ್ನು ನಮ್ಮ ವೆಬ್ಸೈಟಲ್ಲಿನೂ ನಾವು ಇದನ್ನು ಪಬ್ಲಿಷ್ ಮಾಡ್ತೀವಿ. ಓಕೆ, ನಮ್ಮ SIR ಪ್ರಾಸೆಸ್ಸಲ್ಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಾಸೆಸ್ಸಲ್ಲಿ ಒಟ್ಟು 41,07,000 ಮತದಾರರು ಏನಿದ್ದಾರೆ, ಅದರ ಪೈಕಿ ನಾವು ಎನ್ಯೂಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಪುನಃ ಸೈನ್ಡ್ ಎನ್ಯೂಮರೇಷನ್ ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಿಕೊಂಡು ಡಿಜಿಟಲೀಕರಣ ಮಾಡಿ ಅಪ್ಲೋಡ್ ಮಾಡಿ ವೆರಿಫೈ ಮಾಡಿರುವಂಥ ಮತದಾರರ ಸಂಖ್ಯೆ 35,93,561. ಸೊ 41,07,000 ಮತದಾರರ ಪೈಕಿ ಇಷ್ಟು ಜನ ಏನು ಒರಿಜಿನಲ್ ಮತದಾರ ಪಟ್ಟಿನಲ್ಲಿದ್ದರು, ಇದರಲ್ಲಿ ಎಂಟೈರ್ SIR ಪ್ರಾಸೆಸ್ಸಲ್ಲಿ ಎನ್ಯೂಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿ ವಾಪಸ್ ತಗೊಂಡು ಡಿಜಿಟಲೈಸ್ ಮಾಡಿ ವೆರಿಫೈ ಮಾಡೋ ಒಳಗಡೆ ನಮಗೆ 35,93,561 ಮತದಾರರು ನಾವು ಉಳಿಸ್ಕೊಂಡಿದ್ದೀವಿ. ಈಗ ಮಿಕ್ಕಿದ್ದ ಮತದಾರರು ಯಾರಂದ್ರೆ 5,13,439 ಮತದಾರರು. ಇವರು ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಅಥವಾ ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ನಾವು ಐಡೆಂಟಿಫೈ ಮಾಡಿ ಪೊಲಿಟಿಕಲ್ ಪಾರ್ಟೀಸ್ಗೆ ತೋರಿಸಿ ಅವರಿಂದ ನಾವು ದೃಢೀಕರಣ ತಗೊಂಡು ಇದನ್ನು ಫೈನಲ್ ಮಾಡಿದ್ದೀವಿ. ಫೈನಲ್ ಅಂದರೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಲಿಕ್ಕೆ ಮಾತ್ರ ಇದು ಫೈನಲ್. ಈಗ ಇನ್ನೂ ಪ್ರಾಸೆಸ್ ಬಾಕಿ ಇದೆ. ಏನು ಬಾಕಿ ಇದೆ ಅಂದರೆ, ಈ 5,13,431ರಲ್ಲಿ ಆಬ್ಸೆಂಟಿ ಅಂದರೆ ಈಗ ಇಲ್ಲಿಲ್ಲ, ಯಾವುದೇ ಕ್ಲೇಮ್ ಬಂದಿಲ್ಲ ಅಂದರೆ ಅಲ್ಲೇ ಆ ಕೆಲಸ ಮುಗ್ದು ಹೋಗುತ್ತೆ. ಶಿಫ್ಟೆಡ್ ಇದ್ದಾಗ ಅವ್ರು ಕ್ಲೇಮ್ ಮಾಡ್ಬೋದು, ನಾನು ಶಿಫ್ಟ್ ಆಗಿದ್ದೀನಿ, ನನ್ನ ಹೆಸರು ಜೋಡಿಸ್ಕೊಳ್ಳಿ ಅಂತ ಒಂದು ಸಣ್ಣ ವೆರಿಫಿಕೇಶನ್ ಇರುತ್ತೆ. ಫಾರ್ಮ್ ನಂಬರ್ 8 ಫಿಲಪ್ ಆಗುತ್ತೆ. ಅದರ ಪ್ರಕಾರ ಅವರ ಹೆಸರನ್ನು ಮತ್ತೆ ಜೋಡಿಸ್ಕೊಳ್ತೀವಿ. ಯಾರೊಬ್ಬರದು ಹೆಸರು ಬಂದಿಲ್ಲ ಅಂತ ಹೇಳಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ತಮ್ಮ ಹೆಸರು ಇಲ್ಲ ಅಂದರೆ, ತಾವು ಶಿಫ್ಟು ಆಗಲಿಲ್ಲ, ಹೆಸರು ಇಲ್ಲ ಅಂದರೆ ಹೊಸದಾಗಿ ಫಾರ್ಮ್ 6 ಕೊಟ್ಬಿಟ್ಟು ನಾನು ಹೊಸ ವೋಟರ್ ಅಂತ ಹೇಳಿ ತಾವು ಇದರಲ್ಲಿ ಮತ್ತೆ ತಮ್ಮ ಹೆಸರನ್ನು ಮತದಾರರ ಪಟ್ಟಿನಲ್ಲಿ ಸೇರಿಸ್ಕೋಬಹುದು. ನಮ್ಮ SIR ಪ್ರೊಸೀಜರಲ್ಲಿ ನಮಗೆ 2 ವಿಚಾರಗಳು ಗೊತ್ತಾಗಿದ್ದಾವೆ. ಒಂದು, 2002 ಪಟ್ಟಿನಲ್ಲಿ ಇರುವಂಥ ಮತದಾರರನ್ನು ನಾವು 2025-26 ಪಟ್ಟಿನಲ್ಲಿ ಮ್ಯಾಪಿಂಗ್ ಮಾಡಿಕೊಂಡಿದ್ದೀವಿ. ಅವರ ಸ್ವಂತ ಮ್ಯಾಪಿಂಗ್ ಇಲ್ಲ ಅಂದರೆ ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಅವರ ಜೊತೆ ಮ್ಯಾಪಿಂಗ್ ಮಾಡಿದ್ವಿ. ಆದರೆ ನಮ್ಮ ಜಿಲ್ಲೆನಲ್ಲಿ 36,476 ಮತದಾರರು ಯಾವುದೇ ಮ್ಯಾಪಿಂಗ್ ಇಲ್ಲದ ಮತದಾರರು. ಅವರಿಗೆ ಯಾವುದೇ ಮ್ಯಾಪಿಂಗ್ ಆಗಲಿಲ್ಲ ಅಂದರೆ 2002 ಲಿಸ್ಟಲ್ಲಿ ಅವರ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಯಾರು ಇರಲಿಲ್ಲ ಅಂತ ಹೇಳಿ ನಮ್ಮ ಪಟ್ಟಿನಲ್ಲಿ ಗೊತ್ತಾಗಿದೆ. 41,07,000 ಜನ ಪೈಕಿ ಈ ಥರ ಇರೋ ನಂಬರ್ ಬರೇ 36,476. ಇವರಿಗೆ ನಾವು ನೋಟಿಸ್ ಜಾರಿ ಮಾಡ್ತೀವಿ. ನಮ್ಮ ಎಲೆಕ್ಟೋರಲ್ ರಿಜಿಸ್ಟ್ರಿಂಗ್ ಆಫೀಸರ್ ಮುಖಾಂತರ ಆಟೋಮೆಟಿಕಲಿ ನೋಟಿಸ್ ಜಾರಿ ಆಗುತ್ತೆ. ನೋಟಿಸ್ ಜಾರಿ ಆಗೋ ಡೇಟ್ 24th ಶುರು ಆಗುತ್ತೆ. 24th ಸ್ಲೋಲಿ ನೋಟಿಸಸ್ ಜಾರಿ ಆಗ್ತವೆ. ಎಲ್ಲ ನೋಟಿಸ್ ಒಮ್ಮೆ ಜಾರಿ ಮಾಡಲ್ಲ. ನೋಟಿಸ್ ಜಾರಿ ಮಾಡಿದ ನಂತರ ಒಂದು 7 ದಿವಸ ಟೈಮ್ ಕೊಡ್ತೀವಿ ಅಪಿಯರ್ ಆಗಲಿಕ್ಕೆ. ಸೊ ಈ ಎಂಟೈರ್ ಪ್ರಾಸೆಸ್ ಮಾಡುವಾಗ ನೋಟಿಸ್ ಫೇಸ್ ಡಿಸ್ಪೋಸಲ್ 24/8/2026 ಇಂದ ನಾವು ನೋಟಿಸಸ್ ಜಾರಿ ಮಾಡ್ತಾ ಇರ್ತೀವಿ ಹಂತ ಹಂತವಾಗಿ. 22/10/2026ಗೆ ಇದು ಎಂಡ್ ಆಗುತ್ತೆ. 24/8/2026ರಿಂದ
22/10/2026 ತನಕ ಈ ಒಂದು ನೋಟಿಸ್ ಫೇಸ್ ಏನಿದೆ ಹಾಗೂ ಹಿಯರಿಂಗ್ ಏನಿರುತ್ತೆ ಅದು ಆಗುತ್ತೆ. ಹಿಯರಿಂಗ್ ಎಲ್ಲಿ ಮಾಡ್ತೀವಿ ಅಂತ ಪ್ರಶ್ನೆ ಬಂದಾಗ ಎಲ್ಲ ನಮ್ಮ ERO AEROಗಳು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಈ ಹಿಯರಿಂಗ್ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಸಾರ್ವಜನಿಕರಿಗೆ ಹಾಗೂ ಯಾರು ಎಲಿಜಿಬಲ್ ವೋಟರ್ಸ್ ಆಗ್ತಾರೆ ಅವರಿಗೆ ತೊಂದರೆ ಆಗಬಾರ್ದಂತ ಹೇಳಿ ನಾವು ಗ್ರಾಮ ಪಂಚಾಯಿತಿ ಹಂತದಲ್ಲೇ ಈ ಹಿಯರಿಂಗ್ ಅನ್ನು ನಾವು ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು ಕ್ಯಾಟಗರಿ ಇದೆ, ಅವ್ರಿಗೂ ನೋಟಿಸ್ ಜಾರಿ ಆಗುತ್ತೆ. ಯಾರ್ಯಾರ ಹೆಸರಲ್ಲಿ ಸ್ವಲ್ಪ ತಿದ್ದುಪಡಿಗಳಿದಾವೆ, ತಂದೆ ಮತ್ತೆ ಮಗನ ಏಜ್ ಮಧ್ಯದಲ್ಲಿ ವ್ಯತ್ಯಾಸ ಜಾಸ್ತಿ ಇಲ್ಲ, ಇದನ್ನು ನಾವು ಅನಾಮಲೀಸ್ ಅಂತ ಹೇಳ್ತೀವಿ. ಈಗ ಮಾಧ್ಯಮದಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತಾನು ಹೇಳ್ತಾರೆ. ನಮ್ಮ ಕಡೆ ಎಷ್ಟೋ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಇತ್ತು ನಮ್ಮ ಜಿಲ್ಲೆನಲ್ಲಿ, 8 ಲಕ್ಷ 8.5 ಲಕ್ಷ ಇತ್ತು. ಅದನ್ನು ಬಹಳಷ್ಟು ಕಡಿಮೆ ಮಾಡಿಕೊಂಡು ಇವತ್ತು ನಮ್ಮ ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬರೇ 47,946 47,946 ಇವರೆಗೂ ನೋಟಿಸ್ ಜಾರಿ ಆಗುತ್ತೆ. ನೋಟಿಸ್ ಜಾರಿ ಆದ ನಂತರ ಸಿಂಪಲ್ ಪ್ರೊಸೀಜರ್ ಇರುತ್ತೆ. ಮತ್ತೆ ಹಿಯರಿಂಗ್ ಗ್ರಾಮ ಪಂಚಾಯತ್ ಹಂತದಲ್ಲೇ ಮಾಡ್ತೀವಿ. ಇವರು ಅವರ ಡಾಕ್ಯುಮೆಂಟ್ಸ್ನು ತೋರಿಸ್ಕೋಬೇಕಾಗುತ್ತೆ. SIR ಅಲ್ಲಿರುವಂಥ 11 ಡಾಕ್ಯುಮೆಂಟ್ಸ್ ಏನಿದೆ, 11 ಡಾಕ್ಯುಮೆಂಟ್ಸ್ ಅಲ್ಲಿ ಅವರು ಅವರ ಏಜ್ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ನಾನು 1987 ಕಂತ ಪೂರ್ವದಲ್ಲಿ ಹುಟ್ಟಿದ್ದೀನಿ, 2004 ಆದ ನಂತರ ಹುಟ್ಟಿದ್ದೀನಿ ಅಂತ ಹೇಳಿ ಅವರು ತೋರಿಸ್ಕೋಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್ ಇಸ್ ಪ್ಲೇಸ್ ಆಫ್ ಬರ್ತ್, ಎಲ್ಲಿ ಹುಟ್ಟಿದ್ದಾರೆ ಆ ಒಂದು ಪಾಯಿಂಟ್ನು ಅವರು ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಹಾಗೂ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಲ್ಲಿ ಈ ಎಲ್ಲ ಡೀಟೇಲ್ಸ್ ಬಂದ್ಬಿಡ್ತವೆ. ಅದೇ ತರ ಒಂದು 11 ದಾಖಲೆಗಳಿದಾವೆ. ಅದರಲ್ಲಿ ಯಾವುದೋ 1-2 ಡಾಕ್ಯುಮೆಂಟ್ಸ್ ತಾವು ಇವರು ತೋರಿಸಿದ್ದಾರಂದ್ರೆ ಮತ್ತೆ ಅವರ ಹೆಸರನ್ನು ಈ ಅನಾಮಲಿ ಹಾಗೂ ಅನ್ಮ್ಯಾಪ್ಡ್ ಲಿಸ್ಟ್ ಇಂದ ನಾವು ಮತದಾರ ಪಟ್ಟಿನಲ್ಲಿ ಯಾವುದೇ ತೊಂದರೆಗಳು ಇಲ್ಲದೆ ಮತ್ತೆ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಈ ತರ ಒಟ್ಟು ನೋಟಿಸಸ್ ಜಾರಿ ಮಾಡ್ತಾ ಇರುವಂತ ಸಂಖ್ಯೆ 84,422 84,422. ರೇಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಮಾಡಿದ್ವಿ. ಅಂದ್ರೆ ಹೊಸ ಪೋಲಿಂಗ್ ಬೂತ್ಸ್ನು ನಾವು ಸ್ಥಾಪನೆ ಮಾಡ್ತಾ ಇದ್ವಿ. ಇಲ್ಲಿ ಮಠ ನಮ್ಮ ಜಿಲ್ಲೆನಲ್ಲಿ 4,525 ಪೋಲಿಂಗ್ ಬೂತ್ಸ್ ಇದಾವೆ. ಹಿಂದಿನ ಎಲೆಕ್ಷನ್ ತನಕ ಇಷ್ಟು ಬೂತ್ಸ್ ಇದಾವೆ. ಆದರೆ ಒಂದೆರಡು ಕಡೆ ಪೋಲಿಂಗ್ ಬೂತ್ ಅಲ್ಲಿ ಮತದಾರರ ಸಂಖ್ಯೆ 1,200 ಮೀರಿ ಹೋಗಿದೆ. ಆವಾಗ ಅಲ್ಲಿ ರೇಷನಲೈಸ್ ಮಾಡಿಕೊಂಡು ಒಂದು ಹೊಸ ಪೋಲಿಂಗ್ ಸ್ಟೇಷನ್ ಅನ್ನು, ಹೊಸ ಪೋಲಿಂಗ್ ಬೂತ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಪ್ರಕಾರ ಮಾಡ್ತಾ ಇದೀವಿ. ಅರ್ಬನ್ ಏರಿಯಾಸ್ ಅಲ್ಲಿ ಇನ್ನೂ ಹೆಚ್ಚು ಮಾಡಿದೀವಿ. ಅಲ್ಲಿ ಸ್ವಲ್ಪ ನಂಬರ್ ಇನ್ನೂ ಕಡಿಮೆ ಮಾಡ್ಕೊಂಡು, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ದೂರ ಹೋಗೋದು, ಒಂದೇ ಅಪಾರ್ಟ್ಮೆಂಟ್ ಕೆಳಗಡೆ ಒಂದು ಬಿಲ್ಡಿಂಗ್ ಇದೆ ಅಂದ್ರೆ ಅಲ್ಲೇ ನಾಮಿನೇಟ್ ಮಾಡೋದು, ಹಂಗೆ ಅನುಕೂಲ ಮಾಡಿ ಕೊಟ್ಟಿದ್ದೀವಿ. ಈಗ ಟೋಟಲ್ ನ್ಯೂ ಪೋಲಿಂಗ್ ಸ್ಟೇಷನ್ಸ್ ಒಟ್ಟು ಸೇರಿಸಿ 4,644. ಸೊ 4,525ರಿಂದ ಹೊಸ ಪೋಲಿಂಗ್ ಸ್ಟೇಷನ್ ನಾವು ಹೆಚ್ಚು ಮಾಡ್ಕೊಂಡಿದೀವಿ. ಈಗ 4,644 ಇನ್ಕ್ರೀಸ್ ಮಾಡಿರೋ ನಂಬರ್ 119 ಪೋಲಿಂಗ್ ಸ್ಟೇಷನ್ಸ್ ಅನ್ನು ನಾವು ಹೆಚ್ಚು ಮಾಡ್ಕೊಂಡಿದ್ವಿ. ಫೈನಲಿ ಮೊನ್ನೆ ನಾನು ಎಲ್ಲ ನಮ್ಮ ಮಾಧ್ಯಮದ ಸಮಿತ್ರರ ಜೊತೆ ಹಾಗೂ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಹಾಗೂ ನಮ್ಮ EROs ಹಾಗೂ AEROs ಜೊತೆ ಒಂದು ಸಭೆಯನ್ನು ನಡೆಸಿ ಈ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ನಂತರ ಏನೇನು ಚಟುವಟಿಕೆಗಳಿರ್ತವೆ ಅದರ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಾ. ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ. ಜೊತೆಯಲ್ಲಿ ಈ ಸಿಸ್ಟಮ್ ಬಹಳ ಸಿಸ್ಟಮ್ಯಾಟಿಕಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದೀವಿ. ಯಾವ ವ್ಯಕ್ತಿ ಇರಲಿ, ಅವ್ರದ್ದು ಹೆಸರು ಮತದಾರ ಪಟ್ಟಿನಲ್ಲಿ ಬಂದಿಲ್ಲ ಅಂದ್ರೆ ನಮ್ಮ ಮಾಧ್ಯಮದ ಸಮಿತಿಯರ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾನು ಏನು ಹೇಳಲಿಕ್ಕೆ ಬಯಸುತ್ತೇನೆಂದ್ರೆ, ಆತಂಕ ಪಡೋ ಸಿಚುವೇಶನ್ ಇಲ್ಲ. ಫಸ್ಟ್ ತಾವು ಜಾಗರೂಕರಾಗಬೇಕು. ತಮ್ಮ ಹೆಸರು ಇದೆಯೋ ಇಲ್ಲನೋ ಚೆಕ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಯಾವುದೇ ತೊಂದರೆ ಇಲ್ಲ. ನನಗೆ ಬಂದು ನಮ್ಮ ERO ಆಫೀಸಲ್ಲಿ ಬಂದು ತಮ್ಮ BLO ಕಡೆ ತಾವು ಫಾರ್ಮ್ 6 ಕೊಟ್ಟಿದ್ದೀರಿ ಅಂದ್ರೆ
ಹೊಸ ವೋಟರ್ ಅಂತ ಹೇಳಿ ನಾವು ತಮ್ಮನ್ನು ಜೋಡಿಸ್ಕೊಳ್ತೀವಿ. ಸಿಂಪಲ್ ಒಂದೆರಡು ಸರ್ಟಿಫಿಕೇಟ್ ಕೇಳ್ತೀವಿ, ಅದರ ಪ್ರಕಾರ ನಾವು ಹೊಸ ವೋಟರ್ ಅಂತ ಜೋಡಿಸ್ಕೊಳ್ತೀವಿ. ಇಷ್ಟೇ ಇವತ್ತಿನ ಈ ಸುದ್ದಿಗೋಷ್ಠಿ, ಮಾಧ್ಯಮಗೋಷ್ಠಿದು ಮೂಲ ತತ್ವ.